ಯಾರ ಬಗ್ಗೆ ನೋಡಿ, ಸತ್ಯ ಯಾವತ್ತು ಸತ್ಯ ಆಗಿರುತ್ತೆ, ಯಾವತ್ತು ಸತ್ಯ ಆಗಿರುತ್ತೆ, ಸುಳ್ಳಾಗಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ನ ನೋಡಿ, ಸುಪ್ರೀಂ ಕೋರ್ಟ್ ಆರ್ಡರ್ ನಾವು ಒಪ್ಕೊಂಡಿದ್ದೇವೆ. ಎಷ್ಟು ತಗೊಂಡಿದ್ದೀರಾ ಅಂತ ರಿಪಬ್ಲಿಕ್ ಅಲ್ಲಿ ಕುತ್ಕೊಂಡು ಗಾಣಿಗಾವ್ ಹೇಳ್ತೀಯ, ನಾನು ಒಪ್ಕೋತೀನಿ, ಹೌದು ತಪ್ಪಾಗಿರ್ಬೋದು. ಜನ ಬಡ್ಡಿ ಕೊಡ್ತಾ ಇದ್ದಾರೆ, ನಾವ್ಯಾವತ್ತು ಒಪ್ಕೊಳ್ಳಕ್ ತಯಾರಿದ್ದೇವೆ, ತಪ್ಪನ್ನು ಒಪ್ಕೊಳ್ಳಿಕ್ ನಾವು ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀನಿ ನೋಡಿ. ಸೌಜನ್ಯ ಪರವಾದ ನಿಜವಾದ ಹೋರಾಟಗಾರರಲ್ಲಿ ನೀವು ಒಬ್ರು. ನಿಮ್ಮ ಹೋರಾಟದ ದಾರಿ ಸರಿ ಇತ್ತು. ಇದು ಯಾರು ಬುರುಡೆ ಐಡಿಯಾ ಕೊಟ್ಟರು ನನಗೆ ಗೊತ್ತಿಲ್ಲ ಸರ್. ಈ ಬುರುಡೆ ಒಂದು ವಿಚಾರದಿಂದಾಗಿ ಈಗ ಸೌಜನ್ಯ ಹೋರಾಟಗಾರರ ಮೇಲೂ ಕೂಡ ಅನುಮಾನ ಪಡೋ ಹಾಗಾಗೋಯ್ತು ಪರಿಸ್ಥಿತಿ. ಅದ್ರ ಬಗ್ಗೆ ನನಗೆ ಅನುಕಂಪ ಇದೆ. ನಾನು ಕೂಡ ಈ ರಾಜ್ಯದ ಒಬ್ಬ ಹೆಣ್ಣು ಮಗಳಾಗಿ ಹೇಳ್ತಾ ಇದ್ದೀನಿ, ಸೌಜನ್ಯ ಸಿಗಬೇಕಾಗಿದ್ದ ನ್ಯಾಯ ಈ ಬುರುಡೆ ಪ್ರಕರಣದಿಂದ ಮತ್ತಷ್ಟು ಡಿಲೇ ಆಯ್ತು. ಸಾಕಷ್ಟು ಜನ ಸೌಜನ್ಯ ದಿನೇಶ್ ಅವ್ರು ಯಾರು ಸರ್? ದಿನೇಶ್ ಅವ್ರು ಯಾರು? ಪ್ರಶ್ನೆ ಕೇಳ್ತೀನಿ ದಿನೇಶ್ ಅವ್ರಿಗೆ ಉತ್ತರ ಕೊಡ್ಲಿ. ದಿನೇಶ್ ಸರ್, ಸೌಜನ್ಯಗೆ ಸಿಗಬೇಕಾಗಿದ್ದ ನ್ಯಾಯ ಡಿಲೇ ಆಗ್ಲಿಕ್ಕೆ ಈಗ ಬಂದ ಈ ಬುರುಡೆ ಪ್ರಕರಣ ಇದೆಯಲ್ಲ, ಇದು ಕೂಡ ನಾಳೆ ದಿನ ಕಾರಣವಾಗ್ಬಿಡುತ್ತಾ? ಆತಂಕದಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯರಿಗೆ ನ್ಯಾಯ ಸಿಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಸೌಜನ್ಯ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ಕೊನೆಯ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಲು ಕದ ತಟ್ಟುವಂತ ಸಂದರ್ಭದಲ್ಲಿ ಇದೇ ಚಿನ್ನಯ್ಯ ನಾನು ನೋಡಿದೀನಿ ಅಂತ ಅವನಾಗೆ ಬಂದಿದ್ದು. ನೀವ್ ಹೇಳಿದ್ರಲ್ಲ ಈಗ ಸುಪ್ರೀಂ ಕೋರ್ಟ್ ಹಾಗೆ ಹೇಳ್ತು, ಅಥವಾ ಈಗ ಇವತ್ತು SIT ಅದು ಷಡ್ಯಂತ್ರ ಅನ್ನುವಂತ ರೀತಿಯಲ್ಲಿ ಹೇಳ್ತು ಅಂತ ಹೇಳಿದಿರಲ್ಲ, ಒಂದಲ್ಲ ಒಂದಿನ ನಿಜ ಗೊತ್ತಾಗಿ ಆಗುತ್ತೆ. ಈಗ ಅರ್ಧಂಬರ್ಧ ಸತ್ಯಗಳು ಅಂದ್ರೆ ಅರ್ಧಂಬರ್ಧ ಏನಿದೆ, ಈಗ ಇವತ್ತು ಕೂಡ ಏನು SIT ಅವರು ಸಂಪೂರ್ಣವಾದ ವರದಿಯನ್ನು ಕೊಟ್ಟಿಲ್ಲ, ಅರ್ಧಂಬರ್ಧ ಏನು ಹೇಳಿದ್ದಾರೆ. ಸಂಪೂರ್ಣವಾದ ವರದಿ ಬರಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ಹೋರಾಟಗಾರರು ತಪ್ಪು ಮಾಡಿದ್ರು ಕೂಡ ಜೈಲಿಗೆ ಹಾಕಿ. ಇದೇ ಜನ ಇದೇ ಟಿವಿಯಲ್ಲಿ ನೋಡ್ತಾರೆ ಹೋರಾಟಗಾರನು, ಅಥವಾ ಅಲ್ಲಿ ಯಾರು ತಪ್ಪಾಗಿದ್ರು ಕೂಡ ಅವ್ರನ್ನೂ ಜೈಲಿಗೆ ಹಾಕುವಾಗ ಇದೇ ಟಿವಿಯಲ್ಲಿ ಜನ ಅದನ್ನು ನೋಡ್ತಾರೆ. ಖಂಡಿತವಾಗಿ ಇದೆ. ಅದಕ್ಕಿಂತ ಮುಂಚೆನೆ ನಾವು ಎಲ್ಲವನ್ನು ನಾವೇ ನೋಡಿದೀವಿ, ಇದೇ ತಪ್ಪು ಇದೇ ಸರಿ ಅನ್ನೋದು. ನಮಗೂ ಕೂಡ ಹೋರಾಟ ಮಾಡಿ ಅನುಭವ ಇದೆ. ಯಾರೋ ಬಂದಿದ್ದನ್ನು ತಕೊಂಡೋಗಿ ಸುಮ್ನೆ ಹಾಕೋಕ್ ನಮ್ಗೇನು ಹುಚ್ಚಲ್ಲ. ನೀವ್ ಹೇಳ್ದಾಗೆ ತಡೀರಿ ಮೇಡಮ್, ನೀವ್ ಹೇಳ್ದಾಗೆ ಅವನಿಗೆ ನಾವು ಷಡ್ಯಂತ್ರ ಮಾಡಿ ಕರ್ಕೊಂಡು ಹೋಗಿ ಇವತ್ತೇನು ಉಲ್ಟಾಗಿತ್ತು ಅಂತ ಹೇಳಿದಿರಲ್ಲ, ಇನ್ನೂ ಒಂದು 14-20 ವಿಡಿಯೋಗಳು ಬಂದಿದೆಯಲ್ಲ, ಅದ್ರದ್ದು ತನಿಖೆ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ. ಅದ್ರದ್ದು ಷಡ್ಯಂತ್ರ ಅಥವಾ ನಾವೇ ಮಾಡಿಸಿದ್ದ ಅನ್ನೋದ್ರ ಬಗ್ಗೆನೂ ತನಿಖೆ. ಬ್ರೇಕ್ ಹೋಗೋಕ್ ಮುಂಚೆ ಒಂದ್ ವಿಚಾರ ಕ್ಲಾರಿಫೈ ಮಾಡ್ಬಿಡಿ ಸರ್. ಚಿನ್ನಯ್ಯನನ್ನ ಜನ ಈಗ ನಂಬಬೇಕಾ ನಂಬಬಾರ್ದ? ಜನ ಈಗ ನಂಬ್ತಾ ಇಲ್ಲ ಚಿನ್ನಯ್ಯನನ್ನ. ನಂಬಬೇಕಾ ನಂಬಬಾರ್ದ? ನಾವು ನಂಬ್ತೀವಿ ಚಿನ್ನಯ್ಯನ, ಇವತ್ತು ನಂಬ್ತೀವಿ. ಯಾಕೆ ಕೇಳಿದ್ರೆ ಯಾವ ಅಲ್ಲ, ಜನ ನಂಬ್ತಾರೆ, ನಾನ್ ಹೇಳಲಿಲ್ಲ. ಜನದ ದ್ವಂದ್ವ ಇರಬಹುದು, ನಾವು ನಂಬ್ತೀವಿ ಚಿನ್ನಯ್ಯನನ್ನ. ಯಾಕೆ ಹೇಳಿದ್ರೆ ಚಿನ್ನಯ್ಯ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಕೆಳ ಹಂತದ ನ್ಯಾಯಾಲಯದವರೆಗೂ ಕೂಡ ಸತ್ಯ ಹೇಳಿದ್ದಾನೆ. ಆ ನಂತರ SP ಅವ್ರ ಮುಂದೆ ಸತ್ಯ ಹೇಳಿದ್ದಾನೆ. ಆ ನಂತರ SIT ಅವ್ರ ಮುಂದೆ ಸತ್ಯ ಹೇಳಿದ್ದಾನೆ. ಯಾವಾಗ ತನಿಖೆ ಪ್ರಾರಂಭ ಆಯ್ತೋ ಆವಾಗ್ಲೂ ಕೂಡ ಒಂದ್ ಸತ್ಯ ಹೇಳಿದ್ದಾನೆ. ಅದು ಎಲ್ಲೂ ಕೂಡ ವೈರಲ್ ಆಗ್ತಿಲ್ಲ. ನನ್ಗೆ SIT ಯಲ್ಲಿರುವ 3 ಅಧಿಕಾರಿಗಳು ಟಾರ್ಚರ್ ಕೊಟ್ಟು ನನ್ನ ಹತ್ರ ಈ ರೀತಿ ಹೇಳ್ಸಕ್ ಹೇಳಿದಾರಂತ ಆವತ್ತಿನ ದಿನ SIT ಅವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. 183 ಮೊದಲು ಆಗಿದೆ, ಇವತ್ತು ಆಗಿದೆ. ಹಾಗಾದ್ರೆ 183 ಮೊದಲಾದಾಗ ಯಾಕೆ ಸರಿ ಇತ್ತು, ಈಗಾದಾಗ ಸರಿ ಇಲ್ಲ ಅನ್ನೋದು ತನಿಖೆ ಆಗುತ್ತೆ. ಇಲ್ಲಿಗೆ ಮುಗಿಯಲ್ಲ. ತೀರ್ಮಾನ ಬ್ರೇಕ್ ಇಂದ ಬಂದ ನಂತರದಲ್ಲಿ ಈ SIT ರಚನೆ ಆಗಿದೆಯಲ್ಲ, ಈ SIT ರಚನೆ ಆಗ್ಲಿಕ್ಕೆ ಮುಂಚೆ ಆದ ಸುಪ್ರೀಂ ಕೋರ್ಟ್ ನಲ್ಲಾದ ಬೆಳವಣಿಗೆಗಳು, ಇದು ಗೊತ್ತಿದ್ದು ಸರ್ಕಾರ ಅಂದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಹಿಂಗೆ ಛೀಮಾರಿ ಹಾಕಿ ಕಳಿಸಿದೆ ಅನ್ನೋದು ಗೊತ್ತಿದ್ದು ಸರ್ಕಾರ SIT ರಚನೆ ಮಾಡ್ತಾ ಅಥವಾ ಗೊತ್ತಿಲ್ಲದೆ SIT ರಚನೆ ಮಾಡ್ತಾ?
ಗೊತ್ತಿದ್ದು SIT ರಚನೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನ ಆದೇಶದ ಉಲ್ಲಂಘನೆ ಆಗೋದಿಲ್ವಾ? ವಕೀಲರಾದ ಸೂರ್ಯ ಮುಕುಂದ್ ಅವರು ಹೇಳಿ. ಗೊತ್ತಿದ್ದು ಮಾಡ್ತು ಅಂತಂದ್ರೆ ಸರ್ಕಾರದ ಇಂಟೆನ್ಷನ್ ಏನಾಗಿರಬಹುದು? ಕೀರ್ತಿ ಅವರು ಉತ್ತರ ಕೊಡ್ಲಿ. ಸತ್ಯ ಯಾವತ್ತು ಸತ್ಯ ಆಗಿರುತ್ತೆ, ಯಾವತ್ತು ಸತ್ಯ ಆಗಿರುತ್ತೆ, ಸುಳ್ಳಾಗಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಒಪ್ಕೊಂಡಿದ್ದೇವೆ. ಎಷ್ಟು ತಗೊಂಡಿದ್ದೀರಾ ರಿಪಬ್ಲಿಕ್ ಅಲ್ಲಿ ಕುತ್ಕೊಂಡು ಗಾಣಿಗಾಲ ಹೇಳ್ತೀಯ, ನಾನು ಒಪ್ಕೋತೀನಿ. ಹೌದು, ತಪ್ಪಾಗಿರ್ಬೋದು. ಜನ ಬಡ್ಡಿ ಸಮೇತ ಕೊಡ್ತಾ ಇದ್ದಾರೆ. ಯಾವತ್ತು ಒಪ್ಕೊಳ್ಳಕ್ ತಯಾರಿದ್ದೇವೆ, ತಪ್ಪನ್ನು ಒಪ್ಕೊಳ್ಳಿಕ್ ನಾವು ತಯಾರಿ. ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀನಿ ನೋಡಿ. ಸೌಜನ್ಯ ಪರವಾದ ನಿಜವಾದ ಹೋರಾಟಗಾರರಲ್ಲಿ ನೀವು ಒಬ್ರು. ನಿಮ್ಮ ಹೋರಾಟದ ದಾರಿ ಸರಿ ಇತ್ತು. ಇದು ಯಾರು ಬುರುಡೆ ಐಡಿಯಾ ಕೊಟ್ರು ನನಗೆ ಗೊತ್ತಿಲ್ಲ ಸರ್. ಈ ಬುರುಡೆ ಒಂದು ವಿಚಾರದಿಂದಾಗಿ ಈಗ ಸೌಜನ್ಯ ಹೋರಾಟಗಾರರ ಮೇಲೂ ಕೂಡ ಅನುಮಾನ ಪಡೋ ಹಾಗಾಗೋಯ್ತು ಪರಿಸ್ಥಿತಿ. ಅದ್ರ ಬಗ್ಗೆ ನನಗೆ ಅನುಕಂಪ ಇದೆ. ನಾನು ಕೂಡ ಈ ರಾಜ್ಯದ ಒಬ್ಬ ಹೆಣ್ಣು ಮಗಳಾಗಿ ಹೇಳ್ತಾ ಇದ್ದೀನಿ, ಸೌಜನ್ಯಕ್ಕೆ ಸಿಗಬೇಕಾಗಿದ್ದ ನ್ಯಾಯ ಈ ಬುರುಡೆ ಪ್ರಕರಣದಿಂದ ಮತ್ತಷ್ಟು ಡಿಲೇ ಆಯ್ತು. ಸಾಕಷ್ಟು ಜನ ದಿನೇಶ್ ಅವ್ರು ಯಾರು? ಪ್ರಶ್ನೆ ಕೇಳ್ತೀನಿ. ದಿನೇಶ್ ಅವ್ರಿಗೆ ಉತ್ತರ ಕೊಡಿ. ದಿನೇಶ್ ಸರ್, ಸೌಜನ್ಯಗೆ ಸಿಗಬೇಕಾಗಿದ್ದ ನ್ಯಾಯ ಡಿಲೇ ಆಗ್ಲಿಕ್ಕೆ ಈಗ ಬಂದ ಈ ಬುರುಡೆ ಪ್ರಕರಣ ಇದೆಯಲ್ಲ, ಇದು ಕೂಡ ನಾಳೆ ದಿನ ಕಾರಣವಾಗ್ಬಿಡುತ್ತಾ? ಆತಂಕದಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಸೌಜನ್ಯ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ಕೊನೆಯ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಲು ಕದ ತಟ್ಟುವಂತ ಸಂದರ್ಭದಲ್ಲಿ ಇದೇ ಚಿಹ್ನೆಯ ನಾನು ನೋಡಿದೀನಿ ಅಂತ ಅವನಾಗೆ ಬಂದಿದ್ದು. ನೀವು ಹೇಳಿದ್ರಲ್ಲ ಈಗ ಸುಪ್ರೀಂ ಕೋರ್ಟ್ ಹಾಗೆ ಹೇಳ್ತು, ಅಥವಾ ಈಗ ಇವತ್ತು SIT ಅದು ಷಡ್ಯಂತ್ರ ಅನ್ನುವಂತ ರೀತಿಯಲ್ಲಿ ಹೇಳ್ತು ಅಂತ ಹೇಳಿದಿರಲ್ಲ, ಒಂದಲ್ಲ ಒಂದಿನ ನಿಜ ಗೊತ್ತಾಗಿ ಆಗುತ್ತೆ. ಈಗ ಅರ್ಧಂಬರ್ಧ ಸತ್ಯಗಳು ಅಂದ್ರೆ ಅರ್ಧಂಬರ್ಧ ಏನಿದೆ, ಈಗ ಇವತ್ತು ಕೂಡ ಏನು SIT ಅವರು ಸಂಪೂರ್ಣವಾದ ವರದಿಯನ್ನು ಕೊಟ್ಟಿಲ್ಲ, ಅರ್ಧಂಬರ್ಧ ಏನು ಹೇಳಿದ್ದಾರೆ. ಸಂಪೂರ್ಣವಾದ ವರದಿ ಬರಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ಹೋರಾಟಗಾರರು ತಪ್ಪು ಮಾಡಿದ್ರು ಕೂಡ ಜೈಲಿಗೆ ಹಾಕಿ. ಇದೇ ಜನ ಇದೇ ಟಿವಿಯಲ್ಲಿ ನೋಡ್ತಾರೆ ಹೋರಾಟಗಾರನು, ಅಥವಾ ಅಲ್ಲಿ ಯಾರು ತಪ್ಪಾಗಿದ್ರು ಕೂಡ ಅವ್ರನ್ನೂ ಜೈಲಿಗೆ ಹಾಕುವಾಗ ಇದೇ ಟಿವಿಯಲ್ಲಿ ಜನ ಅದನ್ನು ನೋಡ್ತಾರೆ. ಖಂಡಿತವಾಗಿ ಇದೆ. ಅದಕ್ಕಿಂತ ಮುಂಚೆನೆ ನಾವು ಎಲ್ಲವನ್ನು ನಾವೇ ನೋಡಿದೀವಿ, ಇದೇ ತಪ್ಪು ಇದೇ ಸರಿ ಅನ್ನೋದು. ನಮಗೂ ಕೂಡ ಹೋರಾಟ ಮಾಡಿ ಅನುಭವ ಇದೆ. ಯಾರೋ ಬಂದಿದ್ದನ್ನ ತಕೊಂಡೋಗಿ ಸುಮ್ನೆ ಹಾಕೋಕ್ ನಮ್ಗೇನು ಹುಚ್ಚಲ್ಲ. ನೀವ್ ಹೇಳ್ದಾಗೆ ತಡೀರಿ ಮೇಡಮ್, ನೀವ್ ಹೇಳ್ದಾಗೆ ಅವನಿಗೆ ನಾವು ಷಡ್ಯಂತ್ರ ಮಾಡಿ ಕರ್ಕೊಂಡು ಹೋಗಿ ಇವತ್ತೇನು ಉಲ್ಟಾಗಿತ್ತು ಅಂತ ಹೇಳಿದಿರಲ್ಲ, ಇನ್ನೂ ಒಂದು 14-20 ವಿಡಿಯೋಗಳು ಬಂದಿದೆಯಲ್ಲ, ಅದ್ರದ್ದು ತನಿಖೆ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ. ಅದ್ರದ್ದು ಷಡ್ಯಂತ್ರ ಅಥವಾ ನಾವೇ ಮಾಡಿಸಿದ್ದ ಅನ್ನೋದ್ರ ಬಗ್ಗೆನೂ ತನಿಖೆ. ಬ್ರೇಕ್ ಹೋಗೋಕ್ ಮುಂಚೆ ಒಂದ್ ವಿಚಾರ ಕ್ಲಾರಿಫೈ ಮಾಡ್ಬಿಡಿ ಸರ್. ಚಿನ್ನಯ್ಯನನ್ನ ಜನ ಈಗ ನಂಬಬೇಕಾ ನಂಬಬಾರ್ದ? ಜನ ಈಗ ನಂಬ್ತಾ ಇಲ್ಲ ಚಿನ್ನಯ್ಯನನ್ನ. ನಂಬಬೇಕಾ ನಂಬಬಾರ್ದ? ನಾವು ನಂಬ್ತೀವಿ ಚಿನ್ನಯ್ಯನ, ಇವತ್ತು ನಂಬ್ತೀವಿ. ಯಾಕೆ ಕೇಳಿದ್ರೆ ಯಾವ ನಂಬಬಾರ್ದು? ಅಲ್ಲ, ಜನ ನಂಬ್ತಾರೆ, ನಾನು ಹೇಳಲಿಲ್ಲ. ಜನದ ದ್ವಂದ್ವ ಇರಬಹುದು, ನಾವು ನಂಬ್ತೀವಿ ಚಿನ್ನಯ್ಯನನ್ನ. ಯಾಕೆ ಹೇಳಿದ್ರೆ ಚಿನ್ನಯ್ಯ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಕೆಳ ಹಂತದ ನ್ಯಾಯಾಲಯದವರೆಗೂ ಕೂಡ ಸತ್ಯ ಹೇಳಿದ್ದಾನೆ. ಆ ನಂತರ SP ಅವ್ರ ಮುಂದೆ ಸತ್ಯ ಹೇಳಿದ್ದಾನೆ. ಆ ನಂತರ SIT ಅವ್ರ ಮುಂದೆ ಸತ್ಯ ಹೇಳಿದ್ದಾನೆ. ಯಾವಾಗ ತನಿಖೆ ಪ್ರಾರಂಭ ಆಯ್ತೋ ಆವಾಗ್ಲೂ ಕೂಡ ಒಂದ್ ಸತ್ಯ ಹೇಳಿದ್ದಾನೆ. ಅದು ಎಲ್ಲೂ ಕೂಡ ವೈರಲ್ ಆಗ್ತಿಲ್ಲ. ನನ್ಗೆ SIT ಯಲ್ಲಿರುವ 3 ಅಧಿಕಾರಿಗಳು ಟಾರ್ಚರ್ ಕೊಟ್ಟು ನನ್ನ ಹತ್ರ ಈ ರೀತಿ ಹೇಳ್ಸಕ್ ಹೇಳಿದಾರಂತ ಆವತ್ತಿನ ದಿನ SIT ಅವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. 183 ಮೊದಲು ಆಗಿದೆ, ಇವತ್ತು ಆಗಿದೆ. ಹಾಗಾದ್ರೆ 183 ಮೊದಲಾದಾಗ ಯಾಕೆ ಸರಿ ಇತ್ತು, ಈಗಾದಾಗ ಸರಿ ಇಲ್ಲ ಅನ್ನೋದು ತನಿಖೆ ಆಗುತ್ತೆ. ಇಲ್ಲಿಗೆ ಮುಗಿಯಲ್ಲ. ತೀರ್ಮಾನ ಬ್ರೇಕ್ ಇಂದ ಬಂದ ನಂತರದಲ್ಲಿ ಈ SIT ರಚನೆ ಆಗಿದೆಯಲ್ಲ, ಈ SIT ರಚನೆ ಆಗ್ಲಿಕ್ಕೆ ಮುಂಚೆ ಆದ ಸುಪ್ರೀಂ ಕೋರ್ಟ್ ನಲ್ಲಾದ ಬೆಳವಣಿಗೆಗಳು, ಇದು ಗೊತ್ತಿದ್ದು ಸರ್ಕಾರ ಅಂದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಹಿಂಗೆ ಛೀಮಾರಿ ಹಾಕಿ ಕಳಿಸಿದೆ ಅನ್ನೋದು ಗೊತ್ತಿದ್ದು ಸರ್ಕಾರ SIT ರಚನೆ ಮಾಡ್ತಾ, ಅಥವಾ ಗೊತ್ತಿಲ್ಲದೆ SIT ರಚನೆ ಮಾಡ್ತಾ? ಗೊತ್ತಿದ್ದು SIT ರಚನೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನ ಆದೇಶದ ಉಲ್ಲಂಘನೆ ಆಗೋದಿಲ್ವಾ? ವಕೀಲರಾದ ಸೂರ್ಯ ಮುಕುಂದ್ ಅವರು ಹೇಳಿ. ಗೊತ್ತಿದ್ದು ಮಾಡ್ತು ಅಂತಂದ್ರೆ ಸರ್ಕಾರದ ಇಂಟೆನ್ಷನ್ ಏನಾಗಿರಬಹುದು? ಕೀರ್ತಿ ಅವರು